ಗೈಸ್ ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ವಾಟ್ಸಪ್ ಆಗಿರ್ಬೋದು. ಸೊ ಅಲ್ಲಿ ಎಲ್ಲಿ ನೋಡಿದ್ರು ಸೊ ಈ ರೀತಿ ಫೋಟೋ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದಾರೆ. ತುಂಬ ಜನಕ್ಕೆ ಈ ರೀತಿ ಫೋಟೋ ಎಡಿಟಿಂಗ್ ಮಾಡಕ್ಕೆ ಬರಂಗಿಲ್ಲ. ನಾನು ತಿಳಿಸ್ಕೊಡ್ತೀನಿ ಆರಾಮಾಗಿ, 1 ನಿಮಿಷದಲ್ಲಿ ನೀವು ಆರಾಮಾಗಿ ನಾವು ಮಾಡ್ಕೋಬೋದು. ಅದು ಯಾವ ರೀತಿ ನಾನು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇಷ್ಟದೊಂದು ಲೈಕ್ನ ಮಾಡಿ, ಆಯಿತಾ? ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಗೈಸ್ ಅದಕ್ಕಾಗಿ ನೀವು ಮೊದಲು ಏನು ಮಾಡಬೇಕಪ್ಪ ಅಂದರೆ ಚಾಟ್ GPT ಅಂತೇಳಿ ಆ್ಯಪ್ ಬರುತ್ತೆ. ಆ ಆ್ಯಪ್ ಪ್ಲೇಸ್ಟೋರ್ನ ಇರುತ್ತೆ, ನೀವು ಅಲ್ಲಿ ಡೌನ್ಲೋಡ್ ಮಾಡ್ಕೋಬೇಕು. ಇಲ್ಲಪ್ಪ ನಮಗೆ ಆ್ಯಪ್ ಬೇಡಪ್ಪ ಅಂದರೆ ನೀವು ಗೂಗಲ್ಗೆ ಹೋಗಿ ಚಾಟ್ GPT ಅಂತ ಸರ್ಚ್ ಮಾಡಿದ್ರೆ ಅಲ್ಲಿ ವೆಬ್ಸೈಟ್ ಬರುತ್ತೆ. ಸೇಮ್ 2 ವೆಬ್ಸೈಟ್ ಆ್ಯಪ್ 2 ಒಂದೇ ಥರ ಇದೆ. ಸೊ ನೀವು ಅದನ್ನ ಓಪನ್ ಮಾಡ್ಕೋಬೋದು, ಇಲ್ಲ ಆ್ಯಪ್ ಅದು ಡೌನ್ಲೋಡ್ ಮಾಡ್ಕೋಬೋದು. ಈಗ ನಾನು ಆ್ಯಪ್ನ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ಆ್ಯಪ್ನ ಡೌನ್ಲೋಡ್ ಓಪನ್ ಮಾಡಿದ ಮೇಲೆ ಈ ಥರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಡೈರೆಕ್ಟಾಗಿ ಪ್ಲಸ್ ಐಕನ್ ನೋಡೋಕೆ ಸಿಗುತ್ತೆ. ಆ ಪ್ಲಸ್ ಐಕನ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರಪ್ಪ ಅಂದರೆ ಇಲ್ಲಿ ಫೋಟೋ ಅಪ್ಲೋಡ್ ಮಾಡೋಕೆ ಕೇಳುತ್ತೆ. ನೀವು ಫೋಟೋ ಅಪ್ಲೋಡ್ ಮಾಡಿದ ತಾರನೇ ಅದೇ ರೀತಿ ಎಡಿಟಾಗಿ ಬರೋದು. ಸೊ ಅದಕ್ಕಾಗಿ ನೀವು ಏನು ಮಾಡ್ಬೇಕಪ್ಪ ಅಂದರೆ ಒಂದು ಫೋಟೋನ ಅಪ್ಲೋಡ್ ಮಾಡ್ಕೋಬೇಕು. ನಿಮ್ಗೆ ಯಾವ ರೀತಿ ಬೇಕು ನೋಡಿ ಆ ಫೋಟೋನ ಅಪ್ಲೋಡ್ ಮಾಡ್ಕೊಳ್ಳಿ. ಇಲ್ಲಿ ಫೋಟೋಸ್ ಅಂತ ಕ್ಲಿಕ್ ಮಾಡ್ಕೊಂಡ್ರಪ್ಪ ಅಂದರೆ ಗ್ಯಾಲರಿ ಓಪನ್ ಆಗುತ್ತೆ. ನೀವು ಗ್ಯಾಲರಿಲಿ ಆ ಫೋಟೋ ಬೇಕು ನೋಡಿ ಆ ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಈ ಥರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಆಸ್ಕ್ ಅಂತ ಕಾಣಿಸ್ತಾ ಇದೆ ನೋಡಿ, ಅಲ್ಲಿ ಒಂದು ನೀವು ಟೆಸ್ಟ್ನ ಬರೀಬೇಕು. ಆ ಟೆಸ್ಟ್ ಏನಪ್ಪ ಅಂದರೆ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಪಿನ್ನ ಮಾಡಿರ್ತೀನಿ, ಅದನ್ನ ಸ್ಕ್ರೀನ್ಶಾಟ್ ತೊಗೊಂಡು ನೀವು ಗೂಗಲ್ ಲಿಂಕ್ಸ್ಗಾಗಿ ಕಾಪಿನ ಮಾಡ್ಕೊಳ್ಳಿ. ಅದು ಕಾಪಿ ಮಾಡೋಕೆ ಬರೋಂಗಿಲ್ಲ, ಡೈರೆಕ್ಟಾಗಿ ಆ ರೀಸನ್ ಇದೆ. ಅದನ್ನ ಸ್ಕ್ರೀನ್ಶಾಟ್ ತೊಗೊಂಡು ಗೂಗಲ್ ಲಿಂಕ್ಸ್ಗೆ ಹಾಕಿ ಕಾಪಿನ ಮಾಡ್ಕೊಳ್ಳಿ. ಕಾಪಿನ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಆಸ್ಕ್ ಅಂತ ಕಾಣಿಸ್ತಾ ಇದೆ ನೋಡಿ, ಇಲ್ಲಿ ಅದನ್ನ ಪೇಸ್ಟ್ನ ಮಾಡಬೇಕು. ಇವಾಗ ನಾನು ಕಾಪಿನ ಮಾಡ್ಕೊಂಡಿದ್ದೀನಿ, ಇಲ್ಲಿ ಪೇಸ್ಟ್ನ ಮಾಡ್ತೀನಿ. ಆ ಪ್ರಾಂಪ್ಟ್ನ ಪೇಸ್ಟ್ ಮಾಡಿಬಿಟ್ಟು ನೆಕ್ಸ್ಟ್ ಇಲ್ಲಿ ಯಾರೋ ಮಾರ್ಕ್ ಕಾಣಿಸ್ತಾ ಇದೆ ನೋಡಿ, ಯಾರೋ ಮಾರ್ಕ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಅದ್ರ ಕ್ಲಿಕ್ ಮಾಡಿದ್ಮೇಲೆ ಒಂದು 10-20 ಸೆಕೆಂಡ್ ವೇಟ್ ಮಾಡಬೇಕು. ಸೊ ಒಬ್ಬೊಬ್ಬರಿಗೆ ಸರ್ವರ್ ಇಲ್ಲ ಅಥವಾ ನೆಟ್ವರ್ಕ್ ಇಲ್ಲಪ್ಪ ಅಂದರೆ 1 ನಿಮಿಷ ತಗೊಳುತ್ತೆ. ನೀವೇನಾದ್ರು ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇದ್ದಾರಪ್ಪ ಅಂದರೆ ನಿಮ್ಮ ಆರಾಮಾಗಿ ಸ್ಪೀಡಾಗಿ ಬರುತ್ತೆ. ಒಂದು 10 ಇಲ್ಲ 15 ಸೆಕೆಂಡ್ ವೇಟ್ ಮಾಡಿದ್ಮೇಲೆ ಕೆಳಗಡೆ ಬನ್ನಿ. ಇಲ್ಲಿ ನೋಡಿ ಫೋಟೋ ಕಂಪ್ಲೀಟ್ ಆಗಿ ರೆಡಿ ಆಯಿತು. ಇಷ್ಟೇ ಸಿಂಪಲ್ಲು. ನೀವು ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಪ್ಪ ಅಂದರೆ ಇಲ್ಲಿ ಅದನ್ನ ಸೇವ್ ಮಾಡೋಕ್ಕೆ ಆಪ್ಷನ್ ಸಿಗುತ್ತೆ. ಮೇಲ್ಗಡೆ ಸೇವ್ ಅಂತ ಇದೆ, ಅದ್ರ ಮೇಲೆ ಜಸ್ಟ್ ಕ್ಲಿಕ್ ಮಾಡಿದ್ರಪ್ಪ ಅಂದರೆ ನಿಮಗೆ ಡೈರೆಕ್ಟಾಗಿ ಅದು ಗ್ಯಾಲರಿಗೆ ಸೇವ್ ಆಗುತ್ತೆ. ಇವಾಗ ನೋಡಿದ್ರಲ್ಲ, ಸೊ ಯಾವ ರೀತಿ ಈ ರೀತಿ ರೆಡ್ ಎಫೆಕ್ಟ್ ಹಾಕಿ ಫೋಟೋಸ್ನ ಎಡಿಟಿಂಗ್ ಮಾಡೋದು ಅಂತ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಪ್ರಾಂಪ್ಟು ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಇರುತ್ತೆ, ಅದನ್ನು ಸ್ಕ್ರೀನ್ಶಾಟ್ ತೊಗೊಂಡು ಗೂಗಲ್ ಲಿಂಕ್ಸ್ಗೆ ಹಾಕಿ ಕಾಪಿನ ಮಾಡ್ಕೊಳ್ಳಿ. ಅದು ಡೈರೆಕ್ಟಾಗಿ ಪ್ರೆಸ್ ಮಾಡಿದ್ರಪ್ಪ ಅಂದರೆ ಕಾಪಿ ಆಗಲ್ಲ. ಆ ರೀಸನ್ನಿಂದ ಅದನ್ನ ಕಾಪಿನ ಮಾಡ್ಕೊಳ್ಳಿ ಸ್ಕ್ರೀನ್ಶಾಟ್ ತೊಗೊಂಡು. ಇವಾಗ ನೋಡಿದ್ರಲ್ಲ, ಸೊ ಯಾವ ರೀತಿ ಫೋಟೋನ ಎಡಿಟಿಂಗ್ ಮಾಡೋದು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ನಿಮ್ಗೆ ಏನಾದರೂ ವಿಡಿಯೋ ತಿಳಿಸ್ಬೇಕಿದ್ರೆ ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.